ಬಿಜೆಪಿ ಇವತ್ತು ಸದನದಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಬಗ್ಗೆ ಮಾತಾಡೋದಕ್ಕೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಏನ್ ಸರ್ ನೀವು ವಿಪಕ್ಷ ನಾಯಕರಾದ್ಮೇಲೆ ಫಸ್ಟ್ ಟೈಮ್ ಇವತ್ತೊಂದು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದೀರಾ, ಇದ್ರ ಉದ್ದೇಶ ಏನ್ ಸರ್? ಫಸ್ಟ್ ಟೈಮ್ ಬೆಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಈಗ ಹಗರಣದ ವಿರುದ್ಧವಾದ ಹೋರಾಟ ಮಾಡ್ತಾ ಇದ್ದೀರಿ. ಜನಗಳು ದುಡ್ಡು 3-4 ಸಾವಿರ ಕೋಟಿ ಲೂಟಿ ಮಾಡಿದ್ದಾರೆ. CM ಒಬ್ಬರೇ 14 ಸೈಟ್ ತಗೊಂಡಿದ್ದಾರೆ, ಅವ್ರ ಬೆಂಬಲಿಗರು 100 ಸೈಟ್ ತಗೊಂಡಿದ್ದಾರೆ. ಎಲ್ಲನೂ ಕೂಡ 3-4 ಸಾವಿರ ಕೋಟಿ ಹಗರಣ ಇದೆ. ನಾವು ಸಿದ್ದರಾಮಯ್ಯ ನಾನು ಕ್ಲೀನ್ ಅಂತಾರೆ, ಮತ್ತೆ 62 ಕೋಟಿ ನನಗೆ ಬರಬೇಕು ಅಂತಾರೆ. ಅದನ್ನ ಬಂದು ಸದನದಲ್ಲಿ ಹೇಳಪ್ಪ. ಆಚೆ ಹೇಳಿದ್ರೆ ಏನು ಬರ್ತದೆ? ಸದನದಲ್ಲಿ ಬಂದು ನನಗೆ 62 ಕೋಟಿ ಬೇಕು, ನಾನು ಇದರಲ್ಲಿ ಭಾಗಿಯಾಗಿಲ್ಲ, ತಪ್ಪು ಮಾಡಿಲ್ಲ ಅಂತ ಹೇಳ್ಬೇಕಾಗಿತ್ತು. ನಾವು ನಿಲುವಳಿಯನ್ನು ತಂದಿದ್ರಿ. ಯಾರ್ಯಾರು ಭಾಗಿಯಾಗಿದ್ದಾರೋ ಅವರೆಲ್ಲರ ಕಥೆಯನ್ನ ಹೇಳಿ. ಸುರೇಶ್ ಹೇಳ್ತೀನಿ ಅಂದ್ರು ಮಿನಿಸ್ಟ್ರು, ಅವರು ಓಡೌಟ್ರು. ನಾವು ಇಲ್ಲಿ ಧರಣಿ ಮಾಡ್ತಾ ಇರೋದು, ನಮಗೆ ಮಾತಾಡೋ ಹಕ್ಕನ್ನ ಕಸ್ಕೊಂಡಿದ್ದಾರೆ ಸ್ಪೀಕರ್ ಅವರು, ಸರ್ಕಾರ. ಅದರ ವಿರುದ್ಧವಾದಂಥ ಹೋರಾಟ. 3-4 ಸಾವಿರ ಕೋಟಿ ಏನಿದೆ ಅದು ಬಡವ್ರ ದುಡ್ಡು ವಾಪಸ್ ಬರಬೇಕು ಸರ್ಕಾರಕ್ಕೆ. ಸರ್, ಅವ್ರು ಹೇಳ್ತಾ ಇದಾರೆ 3 ಪಕ್ಷದವರು ಇದ್ದಾರೆ, ಇದು ಹಳೆ ಪ್ರಕರಣ, ಏನಕ್ಕೆ ಈಗ ನೀವು ತಾಂಬರ್ತಾ ಇದ್ರಿ, ಇದನ್ನ ಚರ್ಚೆ ಕೊಡಕ್ ಆಗಲ್ಲ ಅಂತ. 10 ಪಕ್ಷದವ್ರು ಇರಲಿ, 3 ಯಾಕೆ, 10 ಪಕ್ಷದವ್ರು ಇದ್ರು 10 ಪಕ್ಷದವ್ರನ್ನು ಹಿಡಿದು ಒಳಕಾಕ್ಬಿಡ್ಲಿ. ಕಳೆದ 20 ವರ್ಷದಿಂದ ಮೂಡಾದಲ್ಲಿ ಯಾರ್ಯಾರು ಸೈಟ್ ತಗೊಂಡಿದ್ದಾರೆ ಅಕ್ರಮವಾಗಿ ಅದೆಲ್ಲ ತನಿಖೆ ಆಗಲಿ. ಆ ಸೈಟ್ಗಳೆಲ್ಲ ಯಾರ್ಯಾರು 86,000 ಜನ ಕಾಯ್ತಾ ಇದ್ದಾರೋ ಅವ್ರು ಕೊಡ್ಲಿ, ಸೈಟ್ ಬಡವರು ಕೊಡ್ಲಿ. ಅದು ನಮ್ಮ ಬೇಡಿಕೆ. ನೀವೊಂದು ಘೋಷಣೆ ಕೂಗ್ತಾ ಇದ್ರಿ, ಇವರು KPCC ಸದಸ್ಯರು ಸ್ಪೀಕರ್ ಅಲ್ಲ ಅಂತ. ಏನ್ ಸರ್? ಸ್ಪೀಕರ್ ಒಂಥರ ಕಾಂಗ್ರೆಸ್ ಪಾರ್ಟಿ ತರ ನಡ್ಕೊಂತ ಇದ್ದಾರೆ. ಕಾಂಗ್ರೆಸ್ ಅವ್ರು ನೋಡ್ತಾರೆ, ಅವ್ರು ಏನ್ ಹೇಳ್ತಾರೆ ಹಂಗ್ ಮಾಡ್ತಾ ಇದ್ದಾರೆ. ಸ್ಪೀಕರ್ ಆದವ್ರಿಗೆ ಒಂದು ಗೌರವ ಇದೆ, ಆ ಸ್ಥಾನಕ್ಕೊಂದು ಗೌರವ ಇದೆ. ವ್ಯಕ್ತಿ ಯಾರೇ ಇರ್ಬೋದು, ಆ ಸ್ಥಾನಕ್ಕೊಂದು ಗೌರವ ಇದೆ. ಆ ಗೌರವವನ್ನು ಕಾಪಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಸ್ಪೀಕರ್ ಅನ್ನು ಕೂಡ ಕಾಂಗ್ರೆಸ್ ಕಡೆ ವಾಲಿರೋದು ಕಾಣ್ತಾ ಇದೆ. ಇಲ್ಲಾಂದ್ರೆ ಬೋವಿ ನಿಗಮದ ಹಗರಣಕ್ಕೆ ಪರ್ಮಿಷನ್ ಕೊಡ್ತಾರೆ, ED ಹಗರಣ ಆಗಿದೆ ಅಂತೇಳಿ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ, ನಮ್ಮದು ಮಾತ್ರ ತಡೆ ಹಿಡಿತಾರೆ. ಅಂದ್ರೆ ಪಾರ್ಶಾಲಿಟಿ. ಅದ್ರ ವಿರುದ್ಧ ಹೋರಾಟ. ನಾಳೆ ಬಹುತೇಕ ಸದನ ಮುಗಿಸೋ ಸಾಧ್ಯತೆ ಇದೆ. ಮುಂದೆ ನಿಮ್ ನೆಕ್ಸ್ಟ್ ಹೋರಾಟ ಹೆಂಗಿರುತ್ತೆ? ಮೈಸೂರಿಗೆ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಯಾವಾಗ ಅದಲ್ಲ? ನಾವು ಹೋರಾಟ ಮಾಡ್ತೀರಿ. ಅವರು ಇವತ್ತನ ಮುಗಿಸ್ಲಿ, ನಾಳೆನ ಮುಗಿಸ್ಲಿ, ನಾಡ್ದನ ಮುಗಿಸ್ಲಿ, ಇನ್ನೊಂದು ವಾರ ಮುಂದಕ್ಕೆ ಹಾಕಿ ಏನನ್ನ ಬೇಕಾದ್ರೆ ಮುಗಿಸ್ಲಿ. ನಮ್ಮ ಹೋರಾಟ ನಿರಂತರ ಮಾಡೇ ಮಾಡ್ತೀರಿ. JDS ಬೆಂಬಲದೊಂದಿಗೆ ಈ ಹೋರಾಟವನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀರಿ. ಸ್ಪೀಕರ್ ಅವರು ಎಲ್ಲ ವ್ಯವಸ್ಥೆಯನ್ನ ಮಾಡ್ತೀವಿ, ಪ್ರತಿಭಟನೆ ಮಾಡಿ ನೀವು ರಾತ್ರಿ ಅಂತಾರೆ. ಸ್ಪೀಕರ್ ಅವರ ವ್ಯವಸ್ಥೆಯನ್ನು ನೀವು ಒಪ್ತೀರಾ? ಯಾವ ಕಾರಣಕ್ಕೂ ಬೇಡ. ಲೂಟಿ ಮಾಡಿರೋ ಹಣದಲ್ಲಿ ನಾವು ಯಾವುದೇ ಫೆಸಿಲಿಟಿ ತಗೊಳಲ್ಲ. ನಮ್ಮ ಸ್ವಂತವಾಗಿ ಊಟಕ್ಕೆ ಏನೇನು ಬೇಕೋ ನಾವು ಮಾಡ್ಕೊಂಡಿದ್ದೀವಿ. ಇದಿಷ್ಟು ವಿಪಕ್ಷ ನಾಯಕರಾಗಿದ್ದಂತ ಆರ್ ಅಶೋಕ್ ಅವರ ಮತ್ತು ಕ್ಯಾಮರಾಮನ್ ಸುಧೀರ್ ಜೊತೆ ರಾಘವೇಂದ್ರ, ಪವರ್ TV, ಬೆಂಗಳೂರು.